ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಡಿಕೆಶಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದ ಶಾಲೆಯ ಶಿಕ್ಷಕಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕನಕಪುರದ ಸೈಂಟ್ ರೀಟಾ ಶಾಲೆ ನಿವೃತ್ತ ಶಿಕ್ಷಕಿ ರಾಜಮ್ಮ ಪವರ್ ಟಿವಿ ಜೊತೆ ಡಿಕೆಶಿ ಬಗ್ಗೆ ಮಾತನಾಡಿದ್ದಾರೆ. ಡಿಕೆಶಿ ಬಗ್ಗೆ ತಮ್ಮ ನೆನಪನ್ನ ಹಂಚಿಕೊಂಡಿದ್ದಾರೆ ಶಿಕ್ಷಕಿ ರಾಜಮ್ಮ. 1966-67ರಲ್ಲಿ ಸೈಂಟ್ ರೀಟಾ ಶಾಲೆಯಲ್ಲಿ ಶಿವಕುಮಾರ್ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಇತರೆ 20 ಮಕ್ಕಳ ಜೊತೆಯಲ್ಲಿ ಶಾಲೆಗೆ ಡಿಕೆಶಿ ಆಗಮನವನ್ನ ಮಾಡ್ತಾ ಇದ್ರು. ಕುಟುಂಬಸ್ಥರು ಯಾರಾದ್ರೂ ಕೂಡ ಶಾಲೆಗೆ ಕರೆದುಕೊಂಡು ಬರ್ತಿದ್ರು, ಶಾಲೆಯಲ್ಲಿ ಶಿಸ್ತಿನಿಂದ ಇರ್ತಾ ಇದ್ರು ಅಂತ ಶಿಕ್ಷಕಿ ರಾಜಮ್ಮ ಹೇಳಿದ್ದಾರೆ. ಶಿಷ್ಯ ಸಿಎಂ ಆಗ್ತಿರೋದು ಖುಷಿಯನ್ನ ತಂದಿದೆ ಅಂತ ಪವರ್ ಟಿವಿ ಜೊತೆ ಮಾತನ್ನ ಆಡಿದ್ದಾರೆ. ಯಾವುದೇ ಶಿಕ್ಷಕಿಯರು ಕೂಡ ತಮ್ಮ ಶಿಷ್ಯ ಒಂದು ದೊಡ್ಡ ಮಟ್ಟದಲ್ಲಿ ತಲುಪಬೇಕೆನ್ನೋ ಆಸೆ ಇರುತ್ತೆ. ಸೊ ಇವತ್ತು ಅವರ ಶಿಷ್ಯ ಸಿಎಂ ಆಗ್ತಿರೋದು ಬಹಳಷ್ಟು ಖುಷಿಯನ್ನ ತಂದಿದೆ. ಪವರ್ ಟಿವಿ ಜೊತೆ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡ್ಲಿಕ್ಕೆ ಇನ್ನೇನು ಕ್ಷಣಗಳನ್ನೇ ಶುರುವಾಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರ ಬಾಲ್ಯ ಯಾವ ರೀತಿ ಇತ್ತು, ಅವರ ಶಿಕ್ಷಣ ಹೇಗಿತ್ತು ಅನ್ನೋದನ್ನ ಸಾಕಷ್ಟು ಈಗ ಆಲ್ರೆಡಿ ಬೇರೆ ಬೇರೆಯವ್ರನ್ನ ಮಾತಾಡಿಸಿ ತಿಳ್ಕೊಂಡಿದೀವಿ. ಸದ್ಯ ಡಿ ಕೆ ಶಿವಕುಮಾರ್ 1ನೇ ತರಗತಿಯಿಂದ 3ನೇ ತರಗತಿ ಓದಂತ ಸೆಂಟ್ ರೀಟಾ ಪ್ರೈಮರಿ ಸ್ಕೂಲ್ ಏನು ಕನಕಪುರದಲ್ಲಿದೆ, ಆ ಸಂದರ್ಭದಲ್ಲಿ ಶಿಕ್ಷಕಿಯಾಗಿದ್ದಂತ ರಾಜಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಓದಂತ ಸಂದರ್ಭದಲ್ಲಿ ಯಾವ ರೀತಿ ಇರ್ತಿದ್ರು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೂಡ ಮಾತಾಡಿಸುವಂತ ಕೆಲಸ ಮಾಡೋಣ. ಮೇಡಮ್, ಇವತ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಕನಕಪುರದವರು ಅದು ಹೆಮ್ಮೆ ಆದ್ರೆ, ಮತ್ತೊಂದು ಕಡೆ ನೀವು ಅವ್ರು ಓದಂತ ಸಂದರ್ಭದಲ್ಲಿ ಶಿಕ್ಷಕಿಯಾಗಿದ್ರಿ. ಯಾವ ರೀತಿ ಇತ್ತು ಆ ಬಾಲ್ಯದ ಸಂದರ್ಭ ಅಂತ? ಸಾಮಾನ್ಯವಾಗಿ ಎಲ್ಲ ಮಕ್ಕಳ ಹಾಗೇನೆ ನಾರ್ಮಲ್ ಆಗಿ ಸಹಜವಾಗಿಯೇ ಇದ್ರು. ಆಗ್ತಾನೆ ನಾವು ಹೊಸದಾಗಿ ಬಂದಿದ್ರಿಂದ ಒಂದೊಂದು ಕ್ಲಾಸ್ಗೆ ಒಬ್ಬೊಬ್ರು ಟೀಚರ್ ಇರೋದ್ರಿಂದ ಎಲ್ಲ ಮಕ್ಕಳ ಪರಿಚಯ ನಮಗೇನು ಒಬ್ಬೊಬ್ರಿಗೂ ಆಗ್ತಿರ್ಲಿಲ್ಲ. ಆಯಾ ಕ್ಲಾಸ್ ಟೀಚರ್ಗೆ ಚೆನ್ನಾಗಿ ಗೊತ್ತಿತ್ತು. ಅಂದರೆ ಎಲ್ಲ ಮಕ್ಕಳು ಪ್ರಾರ್ಥನೆಗೆ ಎಲ್ಲ ಒಟ್ಟಿಗೆ ಸೇರುವಾಗ ಎಲ್ಲ ನಾರ್ಮಲ್ ಆಗಿದ್ರು. ಅವ್ರ ಮನೆಯಿಂದ ತುಂಬ ಜನ ಬರ್ತಾಯಿದ್ರು, ಒಂದು 25 ಜನ ಮಕ್ಕಳು ಬರ್ತಾಯಿದ್ರು. ಅವ್ರದ್ದು ಕೂಡು ಕುಟುಂಬ ಅಂತ ಕಾಣಿಸುತ್ತೆ. ಎಲ್ಲ ಚೆನ್ನಾಗಿತ್ತು. ಯಾವ ಸಂದರ್ಭ ಮೇಡಮ್ ಅವರು ಇಲ್ಲಿ ಸ್ಕೂಲನ್ನು ಓದಿದ್ದು, ಜೊತೆಗೆ ಅವರ ಕುಟುಂಬ ಅದರಿಂದ ಸುಮಾರು ಒಂದು 20-25 ಜನ ಬರ್ತಿದ್ರು ಅಂತಿದ್ರು, ಯಾರ್ಯಾರು ಬರ್ತಿದ್ರು ಅಂತ ಹೇಳಿ? ಆ ಸಮಯದಲ್ಲಿ ಎಲ್ಲ ಮಕ್ಕಳ ನೆನಪಿಲ್ಲ, ಅದು ಕ್ರಮೇಣ ಬಂದರು. ನಾವು ಬಂದಾಗ ಒಂದು 5 ಕ್ಲಾಸ್ ಇತ್ತು ಅಷ್ಟೇ. 5 ಕ್ಲಾಸ್ ಇರುವಾಗ ಈ ನಿರ್ಮಲಾ, ಗಾಯತ್ರಿ, ಉಷಾ ಆ ಮಕ್ಕಳು ಬರ್ತಿದ್ರು. ಅವ್ರ ಕಸಿನ್ಸೇ ಅವರೆಲ್ಲ. ಆಮೇಲೆ ಸಂಪತ್ತು, ವಿಕ್ರಮ, ಪರಮೇಶ ಇವರೆಲ್ಲ ಬರ್ತಾಯಿದ್ರು. ಇನ್ನು ಉಳಿದವರ ಚಿಕ್ಕವರಾಗಿದ್ದರು. ಆಮೇಲೆ ಸೇರಿಕೊಂಡ್ರು. ಹಾಗಾಗಿ ತುಂಬ ಜನ ಬರ್ತಾಯಿದ್ರು ಅವ್ರ ಮನೆಯಿಂದ. ಎಲ್ಲ ಚೆನ್ನಾಗಿ ಓದ್ತಾಯಿದ್ರು, ಯಾರೋ ಏನು ದಡ್ರಿರಲಿಲ್ಲ, ಎಲ್ಲರೂ ಚೆನ್ನಾಗಿ ಓದ್ತಾಯಿದ್ರು. ಈ ಬಾಲ್ಯದ ಸಂದರ್ಭದಲ್ಲಿ ಮೇಡಮ್ ಅವತ್ತು ಯಾರು ಕೂಡ ಕನ್ಸ್ ಕಂಡಿರಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ. ಆದ್ರೆ ಇವತ್ತು ರಾಜ್ಯದ ಒಂದು ಉತ್ತಮವಾದಂತ ಹುದ್ದೆ, ಅಭಿವೃದ್ಧಿ ಮಾಡುವಂತ ಒಳ್ಳೆ ಜವಾಬ್ದಾರಿನ ಇವತ್ತು ಡಿ ಕೆ ಶಿವಕುಮಾರ್ ಅಂತ ಏನ್ ಹೇಳ್ತೀರಿ? ಹೌದು, ಬಹಳ ಸಂತೋಷನೇ. ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ. ನಮ್ಮ ಆಶಯ ಏನಂತಂದರೆ ಜನಾನುರಾಗಿ ಕೆಲಸಗಳನ್ನು ಮಾಡಲಿ, ಜನಪ್ರಿಯ ಕೆಲಸಗಳನ್ನು ಮಾಡಲಿ, ಮತ್ತು ಕರ್ನಾಟಕಕ್ಕೆ ಮತ್ತು ಕನಕಪುರಕ್ಕೆ ಒಳ್ಳೆ ಹೆಸರು ತಗೊಂಡು ಬರಲಿ, ಸತ್ಕಾರ್ಯಗಳನ್ನು ಮಾಡಲಿ ಅಂತ ನಾವು ಆಶಿಸ್ತೀವಿ. ಮೊದಲು ಸೆಂಟ್ ರೀಟಾ ಸ್ಕೂಲು ಎಷ್ಟು ಗಂಟೆ ಇತ್ತು, ಮೊದಲು ಯಾವ ರೀತಿ ಇತ್ತು ಸ್ಕೂಲು, ಈಗ ಯಾವ ರೀತಿ ಇದೆ ಅಂತ ಹೇಳಿ? ಮೊದಲು ನಾವು ಬಂದಾಗ ಅದೇ 5 ಕ್ಲಾಸ್ ತನಕ ಇತ್ತು ಅಷ್ಟೇ, 1 to 5th ಇತ್ತು ಅಷ್ಟೇ. ಆಮೇಲೆ ನಮ್ಮ ಶಾಲೆ ಅಷ್ಟು ಪಾಪ್ಯುಲರ್ ಆಗಿತ್ತು ಅಂತಂದರೆ ಬಹುಶಃ ಕನಕಪುರದಲ್ಲೆಲ್ಲ ನಮ್ಮದೇ ಟಾಪ್ ಕ್ಲಾಸ್ ಆಗುತ್ತೆ ಶಾಲೆ ಅಂತಂತಂದರೆ. ಎಲ್ಲ ಥರದ್ದು ಮಕ್ಕಳು ನಮ್ಮ ಶಾಲೆಗೆ ಬರ್ತಾಯಿದ್ರು. ಶ್ರೀಮಂತರ ಮಕ್ಕಳು ಇರ್ತಿದ್ರು, ಎಲ್ಲ ಆಫೀಸರ್ಸ್ ಮಕ್ಕಳು ಇರ್ತಿದ್ರು, ಕಾಲೇಜ್ ಲೆಕ್ಚರರ್ಸ್ ಮಕ್ಕಳೆಲ್ಲ ಇರ್ತಿದ್ರು, ಹಾಗೆ ಬಡ ಮಕ್ಕಳು ಇರ್ತಾಯಿದ್ರು. ನಮ್ಮ ಶಾಲೆಯಲ್ಲಿ ಏಡೆಡ್ ಸ್ಕೂಲ್ ಆದ್ದರಿಂದ ಫೀಸ್ ಏನು ಜಾಸ್ತಿ ಇರ್ತಿರಲಿಲ್ಲ. ಆ ಕಾರಣದಿಂದ ಕೆಲವು ಸಮಯದಲ್ಲಿ ವಿನಾಯಿತಿನೂ ಕೊಡ್ತಾಯಿದ್ರು. ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ ಒಂದು ಮಗುಗೆ ವಿನಾಯಿತಿ ಕೊಡ್ತಾಯಿದ್ರು. ಈ ರೀತಿಯಾಗಿ ಬಹಳ ಚೆನ್ನಾಗಿ ಒಳ್ಳೆಯ ಶಾಲೆ ನಮ್ಮದು. ಪ್ರತಿಯೊಂದರಲ್ಲೂ ನಾವೇ ಎಲ್ಲ ಮುಂದಿರ್ತಿದ್ವಿ, ನಮ್ಮ ಮಕ್ಕಳ ಮುಂದಿರ್ತಿದ್ವಿ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವ್ರ ಕುಟುಂಬ ಯಾವ ರೀತಿ ಸ್ಕೂಲ್ ಮಕ್ಕಳು ಇದ್ದಾಗ ಯಾರು ಕರ್ಕೊಂಡ್ ಬರ್ತಿದ್ರು ಏನು ಅನ್ನೋದು ನಾನು ನೆನಪಿದ್ದೆ ಮೇಡಮ್. ಕರ್ಕೊಂಡು ಯಾರು ಬರ್ತಾ ಇರಲಿಲ್ಲ, ಅವರೇ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಮಕ್ಕಳು ಒಟ್ಟಿಗೆ ಬರೋರು. ಬಹುಶಃ ಯಾರಾದ್ರೂ ಜೊತೆಲಿ ಅವ್ರ ಮನೆ ಕೆಲಸದವ್ರನ್ನ ಕಳಿಸ್ತಿದ್ರೋ ಏನೋ ಗೊತ್ತಿಲ್ಲ ನನಗೆ. ಅದನ್ನು ನಮಗೆ ಕ್ಲಾಸಲ್ಲಿ ಅವ್ರು ಬಿಟ್ಬಿಟ್ಟು ಹೊಡೋಗಿರ್ತಿದ್ರಲ್ಲ, ನಮಗೆ ಗೊತ್ತಿರ್ತಿರ್ಲಿಲ್ಲ. ಯಾರೋ ಕರ್ಕೊಂಡು ಬರ್ಬೋದಿತ್ತು. ನಾವು ಅವ್ರ ಮಧ್ಯಾಹ್ನ ಊಟಕ್ಕೆ ಬರುವಾಗ ನಾವು ನೋಡ್ತಾ ಇದ್ವಿ. ಯಾಕೆಂದರೆ ನಮಗೆ ಶಾಲಾ ಪ್ರಿಮಿಸಲ್ಲೇ ನಮಗೊಂದು ಮನೆ ಕೊಟ್ಟಿದ್ರು.
ಅಲ್ಲೇ ನಾವು 4 ಜನ ಟೀಚರ್ಸ್ ಇದ್ವಿ. HMಗೆ ಕಾನ್ವೆಂಟಲ್ಲಿ ಅಲ್ಲೇ ಇದ್ರು. ಹಾಗಾಗಿ ಅವರು ನಾವು ಊಟ ಮಾಡಿ ಎಲ್ಲ ಆಗಿ ಅಲ್ಲಿ ನೋಡುವಾಗ ಅವ್ರ ಮಕ್ಕಳಿಗೆಲ್ಲ ಅವರು ದೊಡ್ಡ ಬುಟ್ಟಿಲಿ ಊಟ ತಗೊಬರ್ತಾ ಇದ್ರು. ಆ ಮಕ್ಕಳಿಗೆಲ್ಲ ಹಂಚ್ತಿದ್ರು. ಆಮೇಲೆ ಮಿಕ್ಕಿದ್ದನ್ನ ಯಾರ ಬಡಪಾಯಿಗಳಿರ್ತಲ್ಲ ಆ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು. ಅದನ್ನ ನಾವು ಗಮನಿಸ್ತಿದ್ವಿ. ಇದಿಷ್ಟು ಅಂದ್ರೆ ಡಿ.ಕೆ. ಶಿವಕುಮಾರ್ ಬಾಲ್ಯದಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಇದಂತ ಶಿಕ್ಷಕಿ ರಾಜಮ್ಮ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಪ್ರವೀಣ್ MH, ಪವರ್ ಟಿವಿ, ಕನಕಪುರ.